Hello dear students, very good morning. In today's class we are going to discuss the next concept of business ethics, that is need, importance, advantages or arguments for business ethics. So arguments for means ಪರವಾಗಿ ಅಂತ, ಆರ್ಗ್ಯುಮೆಂಟ್ಸ್ ಎಗನೆಸ್ಟ್ ಮೀನ್ಸ್ ವಿರುದ್ಧವಾಗಿ ಅಂತ ಅರ್ಥ. ಸೊ ಆಲ್ ವಿಲ್ ಬಿ ಸೇಮ್. ವಾಟ್ ಆರ್ ದ ನೀಡ್ಸ್ ಫಾರ್ ಬಿಸ್ನೆಸ್ ಎಥಿಕ್ಸ್ ಅಂದ್ರೂ ಒಂದೇ, ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎಥಿಕ್ಸ್ ಅಂದ್ರೂ ಒಂದೇ, what are the advantages of business ethics andrunu onde, and what are the arguments for business ethics andrunu onde. Don't go confused here. So the first one, you will be having goodwill. So how the goodwill of a concern is going to get high, in the sense whenever the businessmen they follow some ethical practices. Here ethical practices in the sense, say for example we can say honesty, treating every customers equally, respecting every customers, being loyal towards them, speaking up politely, understood. ಸೊ ಟೈಮ್ ಆಗಿರ್ಬೋದು. ಸೊ ಇದೆಲ್ಲ ಬಂದ್ಬಿಟ್ಟು ನಮಗೆ ಎಥಿಕ್ಸಲ್ಲಿ ಬರುವಂಥ ಕಾನ್ಸೆಪ್ಟ್ಸ್ ಇದೆಲ್ಲ. ಸೊ ಹೆನ್ಸ್ ಫೋರ್ತ್, ವೆನ್ ಯು ಆರ್ ಗೋಯಿಂಗ್ ಟು ಟ್ರೀಟ್ ಎವ್ರಿ ಕಸ್ಟಮರ್ಸ್ ಇನ್ ಎ ಎಥಿಕಲ್ ವೇ, ದ ಟ್ರಸ್ಟ್ ಆಫ್ ದಿ ಕಸ್ಟಮರ್ಸ್ ವಿಲ್ ಗೋ ಹೈ, ಅಂಡರ್ಸ್ಟುಡ್. ಕಸ್ಟಮರ್ಸ್ಗೊಂದು ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ ನಿಮ್ಮಲ್ಲಿ ಬಿಸ್ನೆಸ್ಸಲ್ಲಿ. ಆವಾಗ ಏನಾಗುತ್ತೆ, ಆಬ್ವಿಯಸ್ ಆಗಿ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ವೆನ್ ಸೇಲ್ಸ್ ಗೋ ಹೈ, ದ ಪ್ರಾಫಿಟ್ಸ್ ವಿಲ್ ಗೋ ಹೈ. ವೆನ್ ದ ಪ್ರಾಫಿಟ್ಸ್ ವಿಲ್ ಗೋ ಹೈ, ಅಲ್ಟಿಮೇಟ್ಲಿ ಇಟ್ ಲೀಡ್ಸ್ ಟು ದ ಇನ್ಕ್ರೀಸ್ ಇನ್ ದಿ ಗುಡ್ ವಿಲ್ ಆಫ್ ಅ ಕಂಪನಿ. ಕಸ್ಟಮರ್ಸ್ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಯಾವುದೇ ಬಿಸ್ನೆಸ್ ಮೆನ್ನು ನಮಗೆ ಚೀಟ್ ಮಾಡೋದಿಲ್ಲ. ಒಂದು ಸತಿ ಆ ಟ್ರಸ್ಟ್ ಬಂದುಬಿಟ್ರೆ ಅವ್ರು ಚೀಟ್ ಮಾಡೋಲ್ಲ ಅನ್ನೋ ನಂಬಿಕೆ ನಮಗೆ ಬಂದುಬಿಡುತ್ತೆ. ಸೊ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾರೆ, ಕರೆಕ್ಟ್ ಟೈಮ್ಗೆ ಕೊಡ್ತಾರೆ, ದಿ ರೆಸ್ಪೆಕ್ಟಸ್, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಅವ್ರ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಅಂಡರ್ಸ್ಟುಡ್. ಹಾಗಾಗಿ ದ ಗುಡ್ ವಿಲ್ ಆಫ್ ದಿ ಫರ್ಮ್ ವಿಲ್ ಗೋ ಹೈ ಅಂತ ಅರ್ಥ. ನೆಕ್ಸ್ಟ್ ವಿ ಹ್ಯಾವ್ profitability. Business ethics are important to develop the good relationship and friendly relationship between the business and the society. ಸೊ ಯಾವಾಗ ಬಿಸ್ನೆಸ್ ಮ್ಯಾನ್ನು ಎಥಿಕ್ಸ್ನ ಫಾಲೋ ಮಾಡಿಕೊಂಡು ಒಂದು ಗುಡ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತಾನೋ, ಅಟ್ ದಟ್ ಟೈಮ್ ದ ಪ್ರಾಫಿಟಬಿಲಿಟಿ ಆಫ್ ದಿ ಕನ್ಸರ್ನ್ ವಿಲ್ ಗೋ ಹೈ. ದಿಸ್ ಇಸ್ ಗೋಯಿಂಗ್ ಟು ರಿಸಲ್ಟ್ ಇನ್ ದ ರೆಗ್ಯುಲರ್ ಸಪ್ಲೈ ಆಫ್ ಕ್ವಾಲಿಟಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ದಿ ಸೊಸೈಟಿ. ಸೊ ಯಾವಾಗ ಆ ಟೈಮ್ ನಾನು ಹೇಳಿದ್ನಲ್ಲ, ಪ್ರಾಪರ್ ಟೈಮ್ಗೆ ಗೂಡ್ಸ್ ಕೊಡೋದು ಬಂದುಬಿಟ್ಟು ಅದು ಕೂಡ ಒಂದು ಎಥಿಕ್ಸಲ್ಲೇ ಬರುತ್ತೆ, ಎಥಿಕಲ್ ಆಸ್ಪೆಕ್ಟ್ಸಲ್ಲೇ ಬರುತ್ತೆ, ಅಂಡರ್ಸ್ಟುಡ್. ಸೊ ಯಾವಾಗ ಅವನು ರೆಗ್ಯುಲರ್ ಆಗಿ ಗೂಡ್ಸ್ನ, ಕ್ವಾಲಿಟಿ ಗೂಡ್ಸ್ನ ಆ್ಯಂಡ್ ಸರ್ವೀಸಸ್ನ ಸಪ್ಲೈ ಮಾಡ್ತಾ ಬರ್ತಾನೋ, ದ ಕಸ್ಟಮರ್ಸ್ ಒನ್ಸ್ ಅಗೇನ್ ದೇ ಆರ್ ಗೋಯಿಂಗ್ ಟು ಟ್ರಸ್ಟ್ ದೆಮ್, ಅಂಡರ್ಸ್ಟುಡ್. ಸೊ ನಾವು ನಾಳೆ ಒಂದು ಪರ್ಟಿಕ್ಯುಲರ್ ಗೂಡ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿಬಿಟ್ಟು ನಾಳೆ ಆ ಕಸ್ಟಮರ್ಸ್ ಬಂದಾಗ ನಾಳೆ ಇಲ್ಲ ನಾಳಿದ್ದು ಬನ್ನಿ ಅಂತಂದರೆ ಒನ್ಸ್ ಅಗೇನ್ ದೇ ಆರ್ ಗೋಯಿಂಗ್ ಟು ಲೂಸ್ ದ ಹೋಪ್ ವಿತ್ ಯು. ದೇ ಆರ್ ನಾಟ್ ಗೋಯಿಂಗ್ ಟು ಕಮ್ ಬ್ಯಾಕ್ ಫಾರ್ ಯೋರ್ ಶಾಪ್ ಒನ್ಸ್ ಅಗೇನ್ ಟು ವಿಸಿಟ್ ಇಟ್. ಸೊ ಇವ್ರು ಯಾವಾಗಲೂ ಹಿಂಗೆ ಹೇಳೋದು, ಕೊಡ್ತೀನಿ ಅಂತಾರೆ, ಕೊಡಲ್ಲ ಅನ್ನೋದು. ಮತ್ತು ಎಕ್ಸ್ಚೇಂಜ್ ಇದೆ ಬನ್ನಿ ಅಂತಾರೆ. ಸೊ ಎಕ್ಸ್ಚೇಂಜ್, ನೀವು ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಬಂದಾಗ ಇಲ್ಲ ಎಕ್ಸ್ಚೇಂಜು ಹೋಗಿ ಅಂತ ಹೇಳ್ಬಿಡೋದು, ಅಂಡರ್ಸ್ಟುಡ್. ವೆನ್ ಯು ಡೋಂಟ್ ಆಫರ್ ಸಮ್ ಡಿಸ್ಕೌಂಟ್ಸ್ ಆ್ಯಂಡ್ ಆಫರ್ಸ್ ಆಗಿರ್ಬೋದು. ಸಪೋಸ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಪರ್ಟಿಕ್ಯುಲರ್ ಗೂಡ್ಸಲ್ಲಿ, ಯಾವ ರೀತಿ ಯೂಸ್ ಮಾಡೋದು ಗೊತ್ತಿರಲ್ಲ. ಇಂಥ ಪ್ರಾಬ್ಲಮ್ಸ್ ಎಲ್ಲ ಕೂಡ ಸಾಲ್ವ್ ಮಾಡಬೇಕು. ಯಾವ ರೀತಿ ಸಾಲ್ವ್ ಮಾಡಬೇಕು, ಎಥಿಕಲ್ ವೇ ಆಗಿ ಸಾಲ್ವ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ದ ಬಿಸ್ನೆಸ್ ಎಥಿಕ್ಸ್ ವಿಲ್ ಸ್ಪೀಕ್ಸ್ ಟು ಯು, ಅಂಡರ್ಸ್ಟುಡ್. ಸೊ ಹೆನ್ಸ್ ಫೋರ್ತ್ ದ ಪ್ರಾಫಿಟ್ ಆಫ್ ದ ಕನ್ಸರ್ನ್ ವಿಲ್ ಗೋ ಹೈ ಅಂತ ಅರ್ಥ. ನೆಕ್ಸ್ಟ್ ಯು ಹ್ಯಾವ್ ಟು ಸ್ಟಾಪ್ ಬಿಸ್ನೆಸ್ ಸ್ಮಾಲ್ ಪ್ರಾಕ್ಟೀಸಸ್, ಎಥಿಕ್ಸ್ ಇಸ್ ನೀಡೆಡ್, understood. Business small practices in the sense, say for example you have black marketing. So what is this black marketing andaga? So without the concern of, without getting into the notice of the government, ಸೊ ಎಸ್ಕೇಪ್ ಆಗೋಕ್ಕೆ ನಾವೇನು ಮಾಡ್ತೀವಿ, ಬ್ಲ್ಯಾಕ್ ಮಾರ್ಕೆಟಲ್ಲಿ ಇನ್ವಾಲ್ವ್ ಆಗ್ತೀವಿ. ಸೊ ಇಟ್ ಈಸ್ ಇಲ್ಲೀಗಲ್ ಇನ್ ನೇಚರ್. ಏನೋ ಒಂದು ಟ್ಯಾಕ್ಸಸ್ನ ಅವಾಯ್ಡ್ ಮಾಡೋಕ್ಕೋ, ಅಂಡರ್ಸ್ಟುಡ್. ಸೊ ಟ್ಯಾಕ್ಸಸ್ ಕಟ್ಟಬಾರ್ದು, ಈ ರೀತಿ ಕಾನ್ಸೆಪ್ಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಬ್ಲ್ಯಾಕ್ ಮಾರ್ಕೆಟಿಂಗ್, ವಿಸೇನು ಕ್ಯಾಶ್ ಅಂಡರ್ ದಿ ಟೇಬಲ್ ಅಂತೀವಿ ಈ ವರ್ಡ್ನ ನಾವು. ಕ್ಯಾಶ್ ಅಂಡರ್ ದಿ ಟೇಬಲ್ ಇನ್ ದ ಸೆನ್ಸ್ ಯಾರಿಗೂ ಗೊತ್ತಿಲ್ಲದೆ ಇನ್ಸೈಡರ್ ಟ್ರೇಡಿಂಗ್ ಪ್ರಾಕ್ಟೀಸಸ್ ಮಾಡೋದು. ದ ಎಕ್ಸಾಂಪಲ್ ಯು ಹ್ಯಾವ್ ಡ್ರಗ್ಸ್ ಅಂತ ಹೇಳ್ಬೋದು, ಬೆಸ್ಟ್ ಎಕ್ಸಾಂಪಲ್ ಯು ಹ್ಯಾವ್ ಡ್ರಗ್ಸ್. ಸೊ ಇದನ್ನೆಲ್ಲ ನಿಮಗೆ ಗೌರ್ಮೆಂಟ್ಗೆ ತಿಳಿದಂಗೆ ವ್ಯಾಪಾರ ಮಾಡಲ್ಲ, ಹಾಗಾಗಿನೇ ಡ್ರಗ್ಸ್ ಕೇಸಲ್ಲಿ ತುಂಬ ಜನ ಅರೆಸ್ಟ್ ಆಗುವಂಥದ್ದು. ಇಟ್ ಈಸ್ ಆ್ಯಕ್ಚುಲಿ ಇಲ್ಲೀಗಲ್ ಟು ಸೆಲ್ ದ ಡ್ರಗ್ಸ್, ಬಟ್ ಪೀಪಲ್ ಇನ್ವಾಲ್ವ್ ಇನ್ ದಟ್ ಬ್ಲ್ಯಾಕ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ, ದೇ ಆರ್ ಗೋಯಿಂಗ್ ಟು do the transactions without the notice of the government, understood. ಸೊ ಆವಾಗ ಏನಾಗುತ್ತೆ, ಅರೆಸ್ಟ್ ಆಗ್ತಾರೆ. ಇಟ್ ಈಸ್ ಇಲ್ಲಿಗಲ್ ಇನ್ ನೇಚರ್. ಸೊ ಬ್ಲ್ಯಾಕ್ ಮಾರ್ಕೆಟಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಹೈ ಪ್ರೈಸಿಂಗ್ ಆಗಿರ್ಬೋದು. ಸೊ ಆರ್ಟಿಫಿಷಿಯಲ್ ಹೈ ಪ್ರೈಸಿಂಗ್ ಅಂದಾಗ ಯಾವುದೋ ಒಂದು ಮಾರ್ಕೆಟ್ ಅಂತ ಅಂದ್ಕೊಳ್ಳಿ, ಆ ಮಾರ್ಕೆಟಲ್ಲಿ ಎಲ್ಲ ಸೆಲ್ಲರ್ಸ್ ಏನು ಮಾಡ್ತಾರೆ, ಒಟ್ಟುಗೂಡ್ತಾರೆ. ದೇ ವಿಲ್ ಥಿಂಕ್, ಸೊ ನಮ್ಮ ಶಾಪಲ್ಲಿ ಲೋ ಪ್ರೈಸ್ಗೆ ಆಫರ್ ಮಾಡಿದಾಗ ನಿಮ್ಮ ಶಾಪಲ್ಲಿ ಹೈ ಪ್ರೈಸಸ್ಗೆ ಆಫರ್ ಮಾಡಬೇಡಿ. ಸೊ ಎಲ್ಲರೂ ಬಂದುಬಿಟ್ಟು ರೀಸನಬಲ್ ಪ್ರೈಸಲ್ಲೇ ಆಫರ್ ಮಾಡೋಣ, ಎಲ್ಲ ಕಸ್ಟಮರ್ಸ್ ಬಂದುಬಿಟ್ಟು ಎಲ್ಲರ ಹತ್ರನೂ ಪರ್ಚೇಸ್ ಮಾಡ್ತಾರೆ
ಅಂಡರ್ಸ್ಟುಡ್. ಸೊ ಇದು ಬಂದುಬಿಟ್ಟು ದಿಸ್ ಇಸ್ ಓಕೆ, ಲೋ ಪ್ರೈಸಸಲ್ಲಿ ಆಫರ್ ಮಾಡೋಣ ಅಂದರೆ ಓಕೆ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಆರ್ಟಿಫಿಷಿಯಲ್ ಆಗಿ ಪ್ರೈಸ್ನ ಹೈಕ್ ಮಾಡೋಕ್ಕೆ ನೋಡ್ತಾರೆ. ಸೊ ನಾವು ಹೈ ಪ್ರೈಸೇ ಚಾರ್ಜ್ ಮಾಡ್ತೀವಿ, ನೀವು ಕೂಡ ಹೈ ಪ್ರೈಸೇ ಚಾರ್ಜ್ ಮಾಡಿ. ಸಪೋಸ್ ನಾವು ಲೋ ಪ್ರೈಸಸ್ ಚಾರ್ಜ್ ಮಾಡಿ ನೀವು ಹೈ ಪ್ರೈಸಸ್ ಚಾರ್ಜ್ ಮಾಡೋಂಗಿದ್ರೆ ಕಸ್ಟಮರ್ಸ್ ನಮ್ಮ ಹತ್ರ ಬಂದುಬಿಡ್ತಾರೆ. ಆನ್ ದಿ ಅದರ್ ಹ್ಯಾಂಡ್ ನೀವು ಲೋ ಪ್ರೈಸ್ ಮಾಡಿ ನಾವು ಹೈ ಪ್ರೈಸ್ ಚಾರ್ಜ್ ಮಾಡಿದ್ರೆ ಕಸ್ಟಮರ್ಸ್ ಎಲ್ಲ ನಿಮ್ಮ ಹತ್ರ ಬಂದುಬಿಡ್ತಾರೆ. ಆ ರೀತಿ ಬೇಡ, ನಾವೆಲ್ಲ ಸೇರಿಬಿಟ್ಟು ಪ್ರೈಸಸ್ನ ಹೈಕ್ ಮಾಡಿಬಿಡೋಣ. ಸೊ ಕಸ್ಟಮರ್ಸ್ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಿ ಅದರ್ ಆಪ್ಷನ್. ಎಲ್ಲರೂ ಹೈ ಪ್ರೈಸಸ್ ಹೇಳ್ತಾ ಇದ್ದರೆ ಪರ್ಚೇಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ದಿಸ್ ಇಸ್ ಆರ್ಟಿಫಿಷಿಯಲಿ ಆ ಟೈಮ್ಗೆ ಮಾತ್ರ ಪ್ರೈಸಸ್ನ ಹೈಕ್ ಮಾಡುವಂಥದ್ದು. ಮತ್ತು ಅಡಲ್ಟ್ರೇಷನ್ನು, ಪ್ರಾಪರ್ ಫುಡ್ ಕೊಡಲ್ಲ. ನಾನು ಹೇಳಿದ್ನಲ್ಲ ನಿಮಗೆ, ಈ ಕಾಫಿ ಪೌಡ್ರಲ್ಲಿ ಟ್ಯಾಮ್ರಿನ್ ಸೀಡ್ಸ್ನ ಮಿಕ್ಸ್ ಮಾಡೋದು, ಮತ್ತು ರೈಸಲ್ಲಿ ಜೇಡಿಮಣ್ಣು, ಜೇಡು ಕಳ್ಳು ಬರುತ್ತಲ್ವ ಅದನ್ನು ಹಾಕೋದು ವೆಯ್ಟ್ ಜಾಸ್ತಿ ಆಗೋಕ್ಕೆ, ಇದೆಲ್ಲ ಬಂದುಬಿಟ್ಟು ಅಡಲ್ಟ್ರೇಷನ್. ಚೀಟಿಂಗ್ ಇನ್ ವೆಯ್ಟ್ಸಲ್ಲಿ ಮೋಸ ಮಾಡುವಂಥದ್ದು, ಸೆಲ್ಲಿಂಗ್ ಆಫ್ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಮತ್ತು ಹೋರ್ಡಿಂಗ್ ಇನ್ ಎಥಿಕ್ಸ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ದಿ ಬಿಸ್ನೆಸ್ ಮೆನ್ ಈಸ್ ಗೋಯಿಂಗ್ ಟು ಪರ್ಚೇಸ್ ಅ ಹ್ಯೂಜ್ ಬಲ್ಕ್ ಆಫ್ ಗೂಡ್ಸ್ ಫಾರ್ ದಿ ಲೆಸ್ಸರ್ ಪ್ರೈಸ್. ಅಂಡರ್ಸ್ಟುಡ್. ಲೆಸ್ಸರ್ ಪ್ರೈಸ್ಗೆ ಪರ್ಚೇಸ್ ಮಾಡೋದು, ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೋ ಅಂತ ವೆಯ್ಟ್ ಮಾಡಿ ಸೆಲ್ ಮಾಡೋದು, ದಿಸ್ ಈಸ್ ಹೋರ್ಡಿಂಗ್. ಅಂಡರ್ಸ್ಟುಡ್. ಡಿಫ್ರೆಂಟ್ ಸಬ್ಜೆಕ್ಟ್ಸಲ್ಲಿ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ ಹೋರ್ಡಿಂಗ್ಸ್ ಅನ್ನೋದು. ಸೊ ಜನರಲಾಗಿ ಅಡ್ವರ್ಟೈಸ್ಮೆಂಟ್ಸಲ್ಲಿ ಹೋರ್ಡಿಂಗ್ಸ್ ಅಂದರೆ ಇಟ್ ಈಸ್ ಅ ಬಿಗ್ ಬೋರ್ಡ್ ವಿಚ್ ಇಸ್ ಯೂಸ್ ಟು ಡಿಸ್ಪ್ಲೇ ದಿ ಅಡ್ವರ್ಟೈಸ್ಮೆಂಟ್, ದಿಸ್ ಇಸ್ ಹೋರ್ಡಿಂಗ್. ಬಟ್ ಇಲ್ಲಿ ಎಥಿಕ್ಸಲ್ಲಿ ಆ ರೀತಿ ಅಲ್ಲ. ಲಾಟ್ ಆಫ್ ಗೂಡ್ಸ್ನ ಪರ್ಚೇಸ್ ಮಾಡೋದು ಕಡಿಮೆ ಪ್ರೈಸ್ಗೆ, ಪ್ರೈಸ್ ಹೈಕ್ ಆದಾಗ ಸೆಲ್ ಮಾಡೋದು. ಅಂಡರ್ಸ್ಟುಡ್. ಟು ಮೇಕ್ ದ ಪ್ರಾಫಿಟ್, ದಟ್ ಯು ಕಾಲ್ ಇಟ್ ಆಸ್ ಹೋರ್ಡಿಂಗ್. ಸೊ ಇದೆಲ್ಲ ಬಂದುಬಿಟ್ಟು ಮಾಲ್ ಪ್ರಾಕ್ಟೀಸಸ್ ಬರುತ್ತೆ. ಇನ್ ಆರ್ಡರ್ ಟು ಸ್ಟಾಪ್ ದಿಸ್ ಮಾಲ್ ಪ್ರಾಕ್ಟೀಸಸ್, ಎಥಿಕ್ಸ್ ಆರ್ ಸ್ಟ್ರಿಕ್ಟ್ಲಿ ಇನ್ಫ್ಲೂಯೆನ್ಸ್ಡ್. ಎಥಿಕ್ಸ್ ಆರ್ ಸ್ಟ್ರಿಕ್ಟ್ಲಿ ಇಂಟ್ರೊಡ್ಯೂಸ್ಡ್ ನವಡೇಸ್. ಎಷ್ಟು ಸ್ಟ್ರಿಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ ಈವನ್ ಟುಡೇ 100% ನಾವು ಸಕ್ಸಸ್ ಆಗ್ತಾ ಇಲ್ಲ. ಅಂಡರ್ಸ್ಟುಡ್. ಸೊ ಹೆನ್ಸ್ಫೋರ್ತ್ ಟು ಸ್ಟಾಪ್ ದಿಸ್ ಮಾಲ್ ಪ್ರಾಕ್ಟೀಸಸ್ ಬಿಸ್ನೆಸ್ ಎಥಿಕ್ಸ್ ಇಸ್ ನೀಡೆಡ್, ಅದರ್ವೈಸ್ ವಿ ಆರ್ ಗೋಯಿಂಗ್ ಟು ಲೂಸ್ ಅವರ್ ಕಸ್ಟಮರ್ಸ್ ಅಂತ ಅರ್ಥ. Next we have to safeguard the consumer rights. So what are the consumer rights in the sense? Right to health and safety, right to be informed, right to choose, right to be heard, right to redress. These are the consumer rights which are existing in the business, and many more rights also we have. So right to health and safety, yes, consumers have the right to be healthy, to consume the healthy products and be safer. Right to be informed in the sense consumers have the right to get the information about the goods and services. Consumer have the right to choose the different products. ಬಲವಂತ ಏನಿಲ್ಲ, ಅವ್ರಿಗೆ ಯಾವ ಪ್ರಾಡಕ್ಟ್ಸ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. Consumers have right to be heard. So whatever the problems is there, as a marketers they have to hear that, as a businessman they have to hear that and try to provide the solutions for that. So these are the some of the rights we have regarding this consumer rights. Businessmen do not respect and protect these rights. ಸೊ ಜನರಲಾಗಿ ಈ ರೈಟ್ಸ್ನ ಫಸ್ಟೆಲ್ಲ ಬಿಸ್ನೆಸ್ ಮ್ಯಾನು ಕೇರೆ ಮಾಡ್ತಾ ಇಲ್ಲ. ಬಟ್ ನೌ ಆ್ಯಸ್ ಆ್ಯಂಡ್ ವೆನ್ ದ ಇಂಟ್ರೊಡಕ್ಷನ್ ಆಫ್ ಬಿಸ್ನೆಸ್ ಎಥಿಕ್ಸ್, ಎವ್ರಿ ಬಿಸ್ನೆಸ್ ಮ್ಯಾನ್ ಹ್ಯಾಸ್ ಟು ಫಾಲೋ ದಿಸ್ rights of a consumer. They have to protect the interest of the consumer. So this is one of the point here. Next we have protecting employees and shareholders. So in order to protect the interest of employees and shareholders, once again we need the business ethics. So who are the employees, shareholders andre those are the people who comes under the group of stakeholders. So stakeholders, once again, those people who directly or indirectly contribute to the welfare of the organization, we call them as a stakeholders. Who are such people in the sense employees ಆಗಿರ್ಬೋದು, shareholders ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಡೀಲರ್ಸ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು. ಇವ್ರನ್ನೆಲ್ಲ ಎಕ್ಸ್ಪ್ಲಾಯ್ಟೇಷನ್ ಮಾಡಬಾರ್ದು ನಾವು. ಅಂಡರ್ಸ್ಟುಡ್. ಎಕ್ಸ್ಪ್ಲಾಯ್ಟೇಷನ್ ಮೀನ್ಸ್ ವಿ ಶುಡ್ ನಾಟ್ ಯೂಸ್ ದೆಮ್ ಫಾರ್ ದ ಬೆನಿಫಿಟ್ ಆಫ್ ದಿ ಬಿಸ್ನೆಸ್ಗೆ ಬೆನಿಫಿಟ್ ಬರಬೇಕು, ಪ್ರಾಫಿಟ್ ಬರಬೇಕು ಅಂತಂದರೆ ಅವರ ರೈಟ್ಸ್, ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ, ಅವ್ರ ರೈಟ್ಸ್ನ ನಾವು ಹೆಂಗಂದರೆ ಹಂಗೆ ಯೂಸ್ ಮಾಡ್ಕೋಬಾರ್ದು. ಅಂಡರ್ಸ್ಟುಡ್. ಫಾರ್ ದ ಬೆನಿಫಿಟ್ ಆಫ್ ದಿ ಕಂಪನಿ. ಸೊ ದಿಸ್ ಇಸ್ ವಾಟ್ ಯು ಮೀನ್ ಬೈ ಎಕ್ಸ್ಪ್ಲಾಯ್ಟೇಷನ್. ಸೊ ಇದನ್ನೆಲ್ಲ ಸ್ಟಾಪ್ ಮಾಡೋಕ್ಕೆ ಕೂಡ ನಮಗೆ ಬಿಸ್ನೆಸ್ ಎಥಿಕ್ಸ್ ಬೇಕು ಅಂತ ಅರ್ಥ. ಸೊ ವಿಲ್ ಸ್ಟಾಪ್ ಇಟ್ ಹಿಯರ್. ಯು ಪ್ಲೀಸ್ ಕಾಪಿ ಡೌನ್ these points. The remaining points we shall discuss in the next class. Have a nice day.